ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮನಗರದ ಹುಡುಗಿ ಅನುಷಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು 9:15ಗೆ ರೆಡಿಯಾಗಿಬಿಟ್ಟು ಸ್ನಾನ ಮಾಡಿಕೊಂಡು ಕೂತಿದ್ದೀನಿ. ಇವತ್ತಿನ ಔಟ್ಫಿಟ್ ನೋಡಿ, ಈ ಥರ ಇದೆ ನಂದು. ಆ್ಯಂಡ್ ಅಗೇನ್ ಸಂಜೆ ಬಂದು ಊರಿಗೆ ಹೋಗೋ ಪ್ಲ್ಯಾನಿಂಗ್ ಇದೆ. ಸೊ ಇವಾಗಲೇ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಅಕ್ಕ ಬಂದು ಆಲ್ರೆಡಿ ಡ್ಯೂಟಿಗೆ ಹೋದ್ಲು. 9:15 ಆಗಿದೆ. ಬಾಬಾನು ಕೂಡ ಔಟ್ಸೈಡ್ ಡ್ಯೂಟಿ ಇದೆ ಅಂತ ಹೇಳಿ ಹೋದ್ರು. ಸಂಜೆ 9 ಗಂಟೆ ಹಂಗೆ ಮನೆ ಬಿಡ್ತೀವಿ. ಸೊ ಅವರೇ ಊರಿಗೆ ಬರ್ತಾರೆ, ಕಾರಲ್ಲಿ ಹೋಗೋಣ ಅಂತೇಳಿ ಸುಮ್ಮನಾದೆ. ಆ್ಯಂಡ್ ನಾಷ್ಟ ಮಾಡಬೇಕು ಗೈಸ್. ಬಿರಿಯಾನಿ ಮತ್ತು ಕಬಾಬ್ ನೆನೆ ಮಾಡಿರೋದಿದೆ, ನನ್ನ ಫೇವ್ರೆಟ್ ಅದು. ಆ್ಯಂಡ್ ತಿನ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಂಡ್ ಅಗೇನ್ ಯಾರ್ಯಾರೆಲ್ಲ ವೀಡಿಯೋಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು. ಹೀಗೆ ಮಾಡ್ತಾಯಿರಿ. ಬ್ಲಾಗ್ ಕೂಡ ಡೈಲಿ ಬರ್ತಾ ಇರುತ್ತೆ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಅದು ಪ್ಲ್ಯಾನಿಂಗ್ ಇದೆ. ಸೊ ಬನ್ನಿ ಗೈಸ್, ನಾಷ್ಟ ಮಾಡೋಣ. ಗೈಸ್ ಟೈಮ್ ಬಂದು 9:33 ಆಗ್ತಾಯಿದೆ. ಟಿಫನ್ ಮಾಡಬೇಕು, ಹಸಿತೈತೆ. ಸೊ ಅದಕ್ಕೆ ಅಂತೇಳಿ ಬಿರಿಯಾನಿನ ಬಿಸಿ ಮಾಡಿಕೊಂಡು ಕಬಾಬ್ ಜೊತೆಗೆ ಹಾಕೊಂಡಿದ್ದೀನಿ ನೋಡಿ. ಇವಾಗ ತಿನ್ನಬೇಕು ಗೈಸ್. ಒಬ್ಬರೇ ಇರೋಕ್ಕೆ ಬೇಜಾರು. ಫೋನ್ ನೋಡಿ ನೋಡಿ ನನಗೂ ಬೇಜಾರಾಗ್ತೈತೆ. ನೆಟ್ ಫ್ರೀ ಐತೆ ನಮ್ಮ ಅಕ್ಕ ಅವ್ರ ಫೋನಲ್ಲಿ. ಇಲ್ಲಿ ವೈಫೈ ಇದೆಯಲ್ಲ, ಕನೆಕ್ಟ್ ಮಾಡಿಕೊಂಡು ರೀಲ್ಸ್ಗೆ ಅದು ಇದು ನೋಡಿ ನೋಡಿ ನೆಟ್ ಖಾಲಿ ಮಾಡ್ಕೊಂಡು ಆರಾಮಾಗಿದ್ದೀನಿ. ಇವಾಗ ನಾಷ್ಟ ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡೋಣ. ನಾನು ತಿನ್ಬಿಟ್ಟು ರಾಮಗೂ ಕೂಡ ಊಟ ಹಾಕ್ಬೇಕು. ಅವನು ನೋಡ್ತಾವನೆ, ಅವನಿಗೂ ಹೊಟ್ಟೆ ಹಸ್ಬಿಟ್ಟೈತೆ ಅನಿಸುತ್ತೆ. ಸೊ ಆಮೇಲೆ ನಾಷ್ಟ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಏನಿಲ್ಲ ಗೈಸ್, ಇವಾಗ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಫೋನ್ ನೋಡೋದು, ಸ್ವಲ್ಪ ಹೊತ್ತು ಮಲಗೋದು, ಹಂಗೆ ಸಂಜೆ ಆಗ್ಬಿಡುತ್ತೆ. ಆಮೇಲೆ ಹೋಗೋದಷ್ಟೇ. ಇನ್ನೇನು ಇಲ್ಲ, ಇನ್ನೇನು ಕೆಲಸನೂ ಇಲ್ಲ. ಏನು ಮಾಡೋದು ಕೆಲಸ, ಆರಾಮಾಗಿರೋದಷ್ಟೇ. ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾಷ್ಟ ಮಾಡಿಕೊಂಡು. ಗೈಸ್ ಊಟ ಎಲ್ಲ ಆಯಿತು, ಮಲ್ಕೊಬೇಕು. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ತಲೆಗೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ನಿದ್ದೆ ಬರ್ತಾಯಿದೆ, ಟಯರ್ಡ್ ಆಗಿರೋ ಥರ. ಯಾಕೋ ಬಿಸಿ ಬಿಸಿ ಸ್ನಾನ ಮಾಡೋದಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಆಮೇಲೆ ವೀಡಿಯೋ ಇದು ಕಂಟಿನ್ಯೂ ಮಾಡ್ತೀನಿ. ಟಿಫನ್ ಎಲ್ಲ ಬಂದು ಆಯಿತು, ಆಲ್ರೆಡಿ ತಿಂದೆ, ಬಿರಿಯಾನಿ ಮತ್ತು ಕಬಾಬು. ಸೊ ಅವನಿಗೂ ರಾಮ್ಗೂ ಕೂಡ ಊಟ ಹಾಕಿದ್ದೀನಿ. ಅವನು ಮಲ್ಕೊಂತ ತಿನ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಗೈಸ್ 12 ಗಂಟೆ ಆಗಿದೆ. ಯಾಕೋ ಏನಾದ್ರು ತಿನ್ನಬೇಕಲ್ಲ ಅನಿಸ್ತು. ಸೊ ಮಲಗಿದ್ದೆ, ಸುಮ್ಮನೆ ಹಂಗೆ ನಿದ್ದೆ ಬರ್ತಾ ಇರಲಿಲ್ಲ. ಫೋನ್ ನೋಡಿ ನೋಡಿ ಸುಸ್ತಾಯಿತು. ಅದಕ್ಕೆ ಅಂತೇಳಿ ಕೇಕ್ ತಿಂತಾಯಿದ್ದೀನಿ ನೋಡಿ. ನಮ್ಮ ಅಕ್ಕನ ಬರ್ಡೇ ಕೇಕು, ಚಾಕ್ಲೇಟ್ ಕೇಕು ವಿತ್ ಐಸ್ ಕೇಕ್. ಇದು ಸಕ್ಕತ್ತಾಗಿದೆ, ಮತ್ತು ಸೈಕಾಗಿದೆ. ಫ್ರಿಡ್ಜಲ್ಲಿ ಇತ್ತು, ಮುಂದೆ ತಿನ್ನೋಣ. ಎಷ್ಟೋ ಬೇಜಾರು ಕಳೆಯುತ್ತೆ ಬನ್ನಿ. ಗೈಸ್ ನಾನು ಬಿರಿಯಾನಿ ಮಾಡಿಬಿಟ್ಟು ಕಬಾಬ್ ಮಾಡಿದ್ವಲ್ಲ. ಸೊ ಇವತ್ತು ನಾನು ಅಂದ್ಕೊಂಡೆ ಗ್ರೇವಿ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಕೋಳಿ ತೊಗೊಬಂದೆ ಹೋಗಿ. ನಮ್ಮ ಅಕ್ಕ ಬರೋಷ್ಟರಲ್ಲಿ ಸರ್ಪ್ರೈಸಾಗಿ ಗ್ರೇವಿ ಮಾಡಿಬಿಟ್ಟು ರೈಸ್ ಮಾಡಿಬಿಡೋಣ ಅಂತ ನೋಡಿದ್ರೆ ಅವ್ಳು ಬೇಗ ಬಂದುಬಿಟ್ಲು. ಇವಾಗ ಮಾಡ್ತಾಯಿದ್ದೀನಿ ಬನ್ನಿ. ಆ್ಯಂಡ್ ಅಗೇನ್ ಬೆಳಗ್ಗೆಯಿಂದ ಮಲಗಿ ಸಾಕಾಗೈತೆ ನೋಡಿ. ಇದು ಗ್ರೇವಿಗೆ, ಆ್ಯಂಡ್ ಇದು ಬಂದು ಕಬಾಬ್ಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಮಾಡಬೇಕು ಗೈಸ್, ಸ್ಟಾರ್ಟ್ ಮಾಡಬೇಕು. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಾಡಬೇಕಿದ್ರೆ ಏನೇನು ಮಾಡ್ತೀನಿ ಅಂತೇಳಿ. ಫಸ್ಟ್ ಇವಾಗ ಕಬಾಬ್ ಕಳಿಸಿ ಇಟ್ಬಿಡ್ತೀನಿ ಫ್ರಿಡ್ಜಲ್ಲಿ. ಇವಾಗ ಸಂಜೆ 10 ಗಂಟೆ 9:15 ಅಷ್ಟರಲ್ಲಿ ಊರಿಗೆ ಹೊರಡ್ತೀವಿ. 1 ಟೈಮ್ಗೆ ಊಟ ಮಾಡಿಕೊಂಡು ಗ್ರೇವಿ ಮಾಡ್ಕೊಂಡು ಕಬಾಬ್ ತಿನ್ಕೊಂಡು ಚಿಲ್ಲಾಗಿ ಹೊರಡೋಣ. ಇನ್ನು ಯಾವಾಗ ಬರ್ತೀನೋ ಗೊತ್ತಿಲ್ಲ. ಸೊ ಬನ್ನಿ ಗೈಸ್, ಹೋಗೋಣ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಬನ್ನಿ ಏನೇನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ. ಈರುಳ್ಳಿ ಟೊಮೆಟೊ ಎಲ್ಲ ಅವಾಗ ಹೆಚ್ಚಿಕೊಂಡಿದ್ನಲ್ಲ, ಕಬಾಬ್ಗೆ ಯಾವ ಥರ ಕಳಿಸಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ಏನು ನೋಡಿ, ಇದು ಬಂದು ಸಾಲ್ಟ್ ಹಾಕಿರೋದು ನಾನು ಹೇಳ್ತೀನಲ್ಲ, ನನ್ನ ಫೇವ್ರೇಟ್. ಇದು ಎತ್ತಿಟ್ಕೊಂಡಿದ್ದೀನಿ. ಇದು ಬಂದು ಕಬಾಬ್ ಕಲಿಸಿಕ್ಕಿದ್ದೀನಿ. ಇಲ್ಲಿ ಬಂದು ನಿಮಗೆ ಚಿಕನ್ ಗ್ರೇವಿ ಆಗ್ತಾ ಇದೆ, ಕಾಣಿಸ್ಬೋದು, ಕುದೀತಾ ಇದೆ. ರೈಸು ಮತ್ತು ಸಾಂಬಾರು ಮಾಡಿದ್ರೆ ಮುಗೀತು. ಇದು ಬೆಳಗ್ಗೆ ಊರಿಗೆ ಹೋಗೋ ಪ್ಲ್ಯಾನಿಂಗ್ ಆಗ್ತಾಯಿದೆ. ನೈಟ್ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಬೆಳಗ್ಗೆ ಹೋಗೋಣ ಅಂತ ಹೇಳ್ತವ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕು ನಾಳೆ, ಅದಕ್ಕೋಸ್ಕರ. ಸೊ ನೋಡೋಣ ಅವ್ನು ಬಾವಾಗ ಮೇಲೆ ಯಾವ ಥರ ಡಿಸೈಡ್ ಮಾಡ್ತಾರೋ ಆ ಥರ. ಒಟ್ಟು ಅಡುಗೆ ಅಂತೂ ಫಿಕ್ಸು. ಗ್ರೇವಿ ಆಯಿತು, ಕಬಾಬ್ ಹಾಕ್ಬಿಡೋದಷ್ಟೇ. ಮುದ್ದೆ ಬಂದು ಅಕ್ಕ ಮಾಡ್ಕೊತಾಳೆ, ರೈಸ್ ನಾನು ಮಾಡ್ಬಿಡ್ತೀನಿ ಅಷ್ಟೇ. ಬನ್ನಿ ಊಟ ಮಾಡಬೇಕಾದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ನೋಡಿ ಗೈಸ್, ಡಿಂಪಲ್ ಬಿಡ್ತಾ ಇದೆ, ಕಾಣಿಸ್ತಿದ್ಯಾ? ಗೈಸ್ ಊಟ ಎಲ್ಲ ಆಯಿತು. ಜಸ್ಟ್ ಟೆರೆಸ್ ಮೇಲೆ ಇಲ್ಲಿ ಹೆಂಗೋ ಮೆಟ್ಲ ಮೇಲೆ ಕೂತಿದ್ದೆ. ಎಂದಾಗೇನು ಊಟ ಎಲ್ಲ ಚೆನ್ನಾಗಿ ತಿಂದಾಯಿತು. ಇವಾಗ ಮಲ್ಕೊಬೇಕು. 10 ಕಾಲು ಆಗ್ತಾಯಿದೆ, ಇನ್ನೂ ಜೀರ್ಣನೇ ಆಗಿಲ್ಲ ಗೈಸ್.
ಅಂದರೆ ತಿಂದಿರೋ ಊಟ ಬಂದು ಜೀರ್ಣ ಆಗಿಲ್ಲ, ಡೈಜೆಷನ್ ಆಗಿಲ್ಲ ಅಂತ ಅನಿಸ್ತೈತೆ. ಸೊ ವಾಕ್ ಮಾಡಬೇಕು ಸ್ವಲ್ಪ ಹೊತ್ತು. ಆ್ಯಂಡ್ ಇಲ್ಲಿ ಚೆನ್ನಾಗಿ ಜಾಸ್ತಿ ಇದೆ, ಅದು ಬಡ್ಕೊತಾನೇ ಇರ್ತವೆ, ಅದು ಬೇರೆ ವಿಡಿಯೋಗೆ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ 20 ನಿಮಿಷ ವೀಡಿಯೋ ಮಾಡಿದ್ರು ಕೂಡ 17-18 ಲೈಕ್ಸ್ ವ್ಯೂಸ್ ಬರ್ತೈತೆ. ಆ್ಯಂಡ್ ಬೇಡ ಜಾಸ್ತಿ ಲೆಂತ್ ಆಗುತ್ತೆ, ಜನಕ್ಕೆ ಇರಿಟೇಟ್ ಆಗ್ಬೋದು ಅಂತ 5ರಿಂದ 6 ನಿಮಿಷ 7 ನಿಮಿಷ ಮಾಡಿದ್ರು ಕೂಡ ಅಷ್ಟೇ ಬರ್ತೈತೆ. ಏನು ರೀಸನ್ಗೆ ವ್ಯೂಸ್ ಕಮ್ಮಿ ಆಗಿದೆ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ನಾನು ಒಪ್ಕೊತೀನಿ, ಒಂದು 3 ಮಂತ್ಸ್ ಆಗಿತ್ತು, 2 ಮಂತ್ಸ್ 3 ಮಂತ್ಸ್ ಈ ಥರನೇ ಆಗಿದೆ ವೀಡಿಯೋಸ್ ಹಾಕಿ ಯೂಟ್ಯೂಬ್ಗೆ ಅಂತ. ಆ್ಯಂಡ್ ಇವಾಗ ಕಂಟಿನ್ಯೂಸ್ಲಿ 1 ವೀಕಿಂದ ಹಾಕ್ತಾನೆ ಇದ್ದೀನಿ. ಮೇನ್ ಕನ್ಸಿಸ್ಟೆನ್ಸಿ ಏನಿದೆ ಮೇಂಟೈನ್ ಮಾಡಬೇಕು ಅಂತಲೇ ಹೇಳಿ ದಿನ ಬ್ಲಾಗ್ ಮಾಡ್ತಾಯಿದ್ದೀನಿ. ಅದು ಯಾವಾಗ ಗ್ರೋತ್ ಆಗುತ್ತೋ, ಅದು ಯಾವಾಗ ಜಾಸ್ತಿ ಆಗುತ್ತೋ ವ್ಯೂಸ್ ನನಗಂತೂ ಗೊತ್ತಾಗ್ತಾಯಿಲ್ಲ. ಬಟ್ ಫಸ್ಟೆಲ್ಲ ಬರ್ತಾಯಿತ್ತು 200 ಎಲ್ಲ ರೀಚ್ ಆಗಿತ್ತು. ಇವತ್ತಿನ ಮಿನಿ ಬ್ಲಾಗ್ ಊಟ ಎಲ್ಲ ಆಯಿತು, ಮಲ್ಕೊಬೇಕಷ್ಟೇ. ಇಷ್ಟ ಆಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬ್ಲಾಗಲ್ಲಿ ಸಿಗುವ. ಬಾಯ್.